ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ 2 ಏನಿದೆ 6 ಸೆಮಿಸ್ಟರ್ ಬಿಕಾಮ್ಗೆ 2025 ಕ್ವಶನ್ ಪೇಪರಲ್ಲಿ ಕ್ವಶನ್ ನಂಬರ್ 7 ಬಿಸ್ನೆಸ್ ಇನ್ಕಮ್ ಮೇಲೆ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಆ ಒಂದು ಕ್ವಶನ್ಸ್ಗೆ ಸಂಬಂಧಪಟ್ಟ ಯಾವ ತರ ಆನ್ಸರ್ಸ್ ಅನ್ನ ಮಾಡಬೇಕು, ಹೇಗೆ ನೀವು ಕ್ವಶನ್ಸ್ ಅನ್ನ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಕ್ವಶನ್ ಏನಿದೆ ಅಂತ ನೋಡೋದಾದ್ರೆ, ಫಾಲೋಯಿಂಗ್ ಇಸ್ ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಮಿಸ್ಟರ್ ರೂಪೇಶ್ ಫಾರ್ ದಿ ಇಯರ್ ಎಂಡಿಂಗ್ 31/3/2024. ರೂಪೇಶ್ಗೆ ಸಂಬಂಧಪಟ್ಟಂತ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಕೊಟ್ಟಿದ್ದಾರೆ. ನಮ್ಗೆ ಹೇಳಿದ್ರೆ ಕಾಂಪ್ಯೂಟ್ ದ ಇನ್ಕಮ್ ಫ್ರಮ್ ಬಿಸ್ನೆಸ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 24-25, ಇಗ್ನೋರ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ರಿಜ್ಯೂಮ್ ಅಂಡರ್ 115BAC ಅಂತ ಹೇಳಿದ್ದಾರೆ. ಆದರೆ ನಾವೇನು ಕಂಪ್ಯೂಟ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಫಾರ್ ದಿ ಅಸೆಸ್ಮೆಂಟ್ ಇಯರ್ 24-25. ಇವಾಗಿಂದ ಆದರೆ ನಿಮಗೆ 25-26 ಅಸೆಸ್ಮೆಂಟ್ ಇಯರ್ ಬರುತ್ತೆ. ಸೊ ನಿಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಕ್ವಶನ್ ಅಲ್ಲಿ ಅವರೇ ಹೇಳಿದ್ದಾರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಮಿಸ್ಟರ್ ರೂಪೇಶ್ ಕೊಟ್ಟಿದ್ದೀವಿ ಅಂತ. ಸೊ ದಿಸ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಡೆಬಿಟ್ ಸೈಡ್ ಎಲ್ಲ ಎಕ್ಸ್ಪೆನ್ಸಸ್ ಇರುತ್ತೆ, ಕ್ರೆಡಿಟ್ ಸೈಡ್ ಎಲ್ಲ ಇನ್ಕಮ್ಸ್ ಇರ್ತಾ ಹೋಗುತ್ತೆ. ಸೊ ಲಿಸ್ಟ್ ಆಫ್ ಐಟಮ್ಸ್ ಏನು P&L ಅಕೌಂಟ್ ಅಲ್ಲಿ ಇದೆ ಅದು ಆನ್ಸರ್ ಮಾಡ್ಬೇಕಾದ್ರೆ ನಿಮಗೆ, ಸೊ ಲಿಸ್ಟ್ ಆಫ್ ಐಟಮ್ಸ್ ಏನಿದೆ P&L ಅಕೌಂಟ್ ಅಲ್ಲಿ ಅದನ್ನ ಆನ್ಸರ್ ಮಾಡ್ಬೇಕಾದ್ರೆ ಒಂದೊಂದು ಐಟಮ್ಸ್ ಅನ್ನ ನಾನು ಅಲ್ಲಿ ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ P&L ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಬರೋದೆಲ್ಲ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಸೈಡ್ ಬರೋದೆಲ್ಲ ಇನ್ಕಮ್ ಆಗಿರುತ್ತೆ. ಅದೇ ತರ ಅಡಿಷನಲ್ ಇನ್ಫಾರ್ಮೇಶನ್ ಅಂತ ಹೇಳ್ಬಿಟ್ಟು 5 ಅಡ್ಜಸ್ಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ನಮಗೆ. ಜನರಲ್ ಚಾರ್ಜಸ್ ಇನ್ಕ್ಲೂಡ್ 10,000 ಟುವರ್ಡ್ ಪರ್ಚೇಸ್ ಕಂಪ್ಯೂಟರ್. Legal expenses include 2,000 penalty paid to custom authority. Rent includes 12,000 paid as rent of the house in which assessee lives. Depreciation allowable 15,000 as per IT rules, excluding depreciation on computer purchase ಅಂತ ಹೇಳಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಇಸ್ ಎಕ್ಸೆಸಿವ್ ಟು ದಿ ಎಕ್ಸ್ಟೆಂಟ್ ಆಫ್ 6,000 ಅಂತ 5 ಅಡ್ಜಸ್ಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಂಡ್ P&L ಅಕೌಂಟ್ ಅಲ್ಲಿ ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ನಿಮ್ಗೆ ಆನ್ಸರ್ ಮಾಡ್ಬೇಕಾದ್ರೆ ಆ ಒಂದು ಇನ್ಫಾರ್ಮೇಶನ್ಸ್ ಅನ್ನ ನಿಮ್ಗೆ ಅಲ್ಲಿ ಕನ್ವೆ ಮಾಡ್ಕೊಡ್ತಾ ಹೋಗ್ತೀನಿ. ಸೊ ನೋಡಿ, ಒಟ್ನಲ್ಲಿ ಇದು ಇರ್ತಕ್ಕಂಥ ಕ್ವಶನ್. ಈ ಒಂದು ಕ್ವಶನ್ಗೆ ಆನ್ಸರ್ ಹೇಗೆ ಮಾಡಬೇಕು, ನೀವು ಯಾವ ತರ ಫಾರ್ಮೇಟ್ ಹಾಕೋಬೇಕಪ್ಪ ಅಂತ ಹೇಳಿದ್ರೆ, ಸೊ ನೋಡಿ ನೀವು ಈ ತರ ಕಾಲಮ್ಸ್ ಹಾಕೊಳ್ಳಿ. ಕಾಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 24-25. ಸೊ ಒಂದು ಕಾಲಮ್ ಪರ್ಟಿಕ್ಯುಲರ್ಸ್ ಇಲ್ಲಿ, ಇನ್ನೊಂದು ಕಾಲಮ್ ಅಲ್ಲಿ ಅಮೌಂಟ್, ಒಂದು ಇನ್ನರ್ ಕಾಲಮ್ ಒಂದು ಔಟರ್ ಕಾಲಮ್ ಹಾಕೊಳ್ಳಿ. ಸೊ ನೀವು ಆನ್ಸರ್ಸ್ ಅನ್ನ ಮಾಡ್ತೀರಾ, ಬಿಸ್ನೆಸ್ ಇನ್ಕಮ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಯಾವ ತರ ಮಾಡ್ಬೇಕಪ್ಪ ಅಂದ್ರೆ, ಫಸ್ಟ್ ನೀವು ಯಾವಾಗಲೂ ಕೂಡ ಕ್ವಶನ್ ಅಲ್ಲಿ ಏನೇ ಕೊಡ್ಲಿ, ನೀವು ಫಸ್ಟ್ ಏನ್ ತಗೋಬೇಕಪ್ಪ ಅಂದ್ರೆ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೀವು ನೆಟ್ ಪ್ರಾಫಿಟ್ ಅನ್ನ ತಗೋಬೇಕು ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಕಾರನೇ. ಇದು ಎಲ್ಲಿರುತ್ತಪ್ಪ ಅಂದ್ರೆ ನಿಮಗೆ ಕ್ವಶನ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದೀನಿ ಅಂತ ಏನ್ ಹೇಳಿರ್ತಾನೆ, ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಡೆಬಿಟ್ ಸೈಡ್ ಅಲ್ಲಿ ನೋಡಿ, ಇಲ್ಲಿ ನೆಟ್ ಪ್ರಾಫಿಟ್ ಅಂತ ಅವರೇ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ನೆಟ್ ಪ್ರಾಫಿಟ್ ಆಫ್ ₹5,12,000 ಅಂತ ಕೊಟ್ಟಿದ್ದಾರೆ. ಸೊ ನೀವು ಬಿಸ್ನೆಸ್ ಇನ್ಕಮ್ ಅನ್ನ ಮಾಡಬೇಕಾದ್ರೆ ಫಸ್ಟ್ ನೀವು ನೆಟ್ ಪ್ರಾಫಿಟ್ ಅನ್ನೇ ತಗೋಬೇಕು. ಇಲ್ಲಿ ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ಅಂತ ಹೇಳ್ಬಿಟ್ಟು ನನಗೆ ₹5,12,000 ಏನು ಕೊಟ್ಟಿದ್ದಾರೆ, ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಅಲ್ಲಿ ಹಾಕೊಳ್ಳಿ ₹5,12,000. ಸೊ ಫಸ್ಟ್ ನೀವು ನೆಟ್ ಪ್ರಾಫಿಟ್ ಅನ್ನೇ ತಗೋಬೇಕು ಯಾವಾಗಲೂ ಕೂಡ ಬಿಸ್ನೆಸ್ ಇನ್ಕಮ್ ಮಾಡಬೇಕಾದ್ರೆ. ಇದಕ್ಕೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಆಡ್, ಏನನ್ನ ಆಡ್ ಮಾಡಬೇಕು ಅಂತ ಹೇಳಿದ್ರೆ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅನ್ನ ಆಡ್ ಮಾಡಬೇಕು. ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅನ್ನ ನೀವು ಆಡ್ ಮಾಡಬೇಕು. ಸೊ ನೆಟ್ ಪ್ರಾಫಿಟ್ ಅನ್ನ ತಗೊಂಡಾದ್ಮೇಲೆ ಆಡ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಡೆಬಿಟ್ ಸೈಡ್ ಅಲ್ಲಿ ಏನೆಲ್ಲ ಎಕ್ಸ್ಪೆನ್ಸಸ್ ಇರುತ್ತೆ ಆ ಒಂದು ಎಕ್ಸ್ಪೆನ್ಸಸ್ ಬಿಸ್ನೆಸ್ಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳಿದ್ರೆ ಅದನ್ನ ನಾವು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಆ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸ್ ನ ನೀವು ನೀವು ಆಡ್ ಮಾಡಬೇಕಾಗುತ್ತೆ ನೆಟ್ ಪ್ರಾಫಿಟ್ಗೆ. ಈಗ 1 by 1 ಎಕ್ಸ್ಪೆನ್ಸಸ್ ಅನ್ನ ನೋಡ್ತಾ ಹೋಗೋಣ. ಬಟ್ ನೀವು ಇಲ್ಲಿ ಕೇರ್ಫುಲ್ ಆಗಿ ಡೆಬಿಟ್ ಸೈಡು ಯಾವುದೇ ಎಕ್ಸ್ಪೆನ್ಸಸ್ ಅನ್ನ ತಗೊಳ್ತೀರಾ ನೋಡ್ತೀರಾ ಅಂತ ಹೇಳಿದ್ರೆ ಆ ಎಕ್ಸ್ಪೆನ್ಸಸ್ಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ಒಂದು ಸಲ ಚೆಕ್ ಮಾಡ್ಕೋಬೇಕಾಗತ್ತೆ. ಯಾಕೆಂದ್ರೆ ಅಲ್ಲಿ ನಿಮ್ಗೆ ಇನ್ಅಡ್ಮಿಷಬಲ್ ಬಗ್ಗೆ ಡೀಟೇಲ್ ಹೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ನೋಡಿ, ಮೊದಲನೇ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್ ಏನಿದೆಯಪ್ಪ ಅಂದ್ರೆ ಜನರಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿದರೆ, ಜನರಲ್ ಎಕ್ಸ್ಪೆನ್ಸಸ್ ಯಾವಾಗಲೂ ಕೂಡ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ಸೇ ಆಗಿರುತ್ತೆ. ಜನರಲ್ ಎಕ್ಸ್ಪೆನ್ಸಸ್ ಯಾವಾಗಲೂ ಕೂಡ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸೇ ಆಗಿರುತ್ತೆ. ಅದು ಅಲೌಡ್ ಎಕ್ಸ್ಪೆಂಡಿಚರ್.
ಬಟ್ ಜನರಲ್ ಎಕ್ಸ್ಪೆನ್ಸಸ್ಗೆ ಕ್ವಶನ್ ಅಲ್ಲಿ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ಅಂದ್ರೆ ನೋಡಿ, ಮೊದಲನೇ ಅಡ್ಜಸ್ಟ್ಮೆಂಟ್ ಹೇಳಿದಾನೆ, ಜನರಲ್ ಚಾರ್ಜಸ್ ಇನ್ಕ್ಲೂಡ್ಸ್ ರುಪೀಸ್ 10,000. ಸೊ ನೋಡಿ, ಜನರಲ್ ಚಾರ್ಜಸ್ ಅಲ್ಲಿ ಏನಾಗಿದೆ ಅಂದ್ರೆ ಇನ್ಕ್ಲೂಡ್ಸ್ ರುಪೀಸ್ 10,000 ಟುವರ್ಡ್ಸ್ ಪರ್ಚೇಸ್ ಆಫ್ ಕಂಪ್ಯೂಟರ್. ಕಂಪ್ಯೂಟರ್ನ ಪರ್ಚೇಸ್ ಮಾಡ್ಕೊಳ್ಳೋಕೆ 10,000 ಏನು ಬೇರ್ ಮಾಡಿದ್ದಾರೆ, ಆ 10,000 ಜನರಲ್ ಚಾರ್ಜಸ್ ಅಲ್ಲಿ ಇನ್ಕ್ಲೂಡ್ ಆಗಿದೆ ಅಂತೆ, ಅಂದ್ರೆ ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ಹೇಳುತ್ತೆ. ನೋಡಿ, ಪರ್ಚೇಸ್ ಆಫ್ ಕಂಪ್ಯೂಟರ್ ಏನ್ ಹೇಳಿದಾನೆ, ಸೊ ನೀವು ಯಾವುದೇ ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡಿದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತಾ ಹೋಗ್ತೀವಿ. ಎನಿ ಎಕ್ಸ್ಪೆನ್ಸಸ್ ಸ್ಪೆಂಟ್ ಆನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈಸ್ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಯಾವುದೇ ಎಕ್ಸ್ಪೆನ್ಸ್ನ ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಕೊಡ್ತೀರಾ ಅಂತ ಹೇಳಿದ್ರೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ನೀವೇನು ಎಕ್ಸ್ಪೆನ್ಸಸ್ ಅನ್ನ ಸ್ಪೆಂಡ್ ಮಾಡ್ತೀರಾ ಅದನ್ನ ಇನ್ ಅಡ್ಮಿಷಬಲ್ ಅಂತ ಕರಿತೀವಿ. ಹಾಗಾಗಿ ಜನರಲ್ ಎಕ್ಸ್ಪೆನ್ಸಸ್ 20,000 ಏನಿದೆ ಅದು ಅಡ್ಮಿಷಬಲ್ ಅಂತಾನೆ ಟ್ರೀಟ್ ಮಾಡ್ತಿದ್ದೆ. ಯಾವಾಗ ಅಂದ್ರೆ ಈ ಅಡ್ಜಸ್ಟ್ಮೆಂಟ್ ಇಲ್ಲ ಅಂದಿದ್ರೆ ನಾನು ಅದನ್ನ ಅಡ್ಮಿಷಬಲ್ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಿದ್ದೆ. ಬಟ್ ಈಗ ಜನರಲ್ ಎಕ್ಸ್ಪೆನ್ಸಸ್ 20,000ದಲ್ಲಿ ಇನ್ಕ್ಲೂಡ್ ಆಗಿದೆಯಂತೆ 10,000 ಕಂಪ್ಯೂಟರ್ನ ಪರ್ಚೇಸ್ ಮಾಡ್ಬೇಕಾದ್ರೆ ಪೇಮೆಂಟ್ ಮಾಡಿದಾರಂತೆ 10,000ನ. ಹಾಗಾಗಿ 10,000 ಏನ್ ಪರ್ಚೇಸ್ ಮಾಡಿದ್ದಾರೆ ಕಂಪ್ಯೂಟರ್ನ ಅದು ಜನರಲ್ ಚಾರ್ಜಸ್ ಅಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ಹೇಳೋದ್ರಿಂದ, ಸೊ ನಾವು ಈ ಒಂದು ಕ್ವಶನ್ಸ್ ಅಲ್ಲಿ ಆಡ್ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಲ್ಲಿ ನಾವು ಜನರಲ್ ಎಕ್ಸ್ಪೆನ್ಸಸ್ ನ ಆಡ್ ಮಾಡಬೇಕು. ಯಾಕೆಂದ್ರೆ ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ಸ್ ಪರ್ಚೇಸ್ ಆಫ್ ಕಂಪ್ಯೂಟರ್. ಏನಕ್ಕೆ ನೀವು ಆಡ್ ಮಾಡಿದ್ದೀರಾ ಅಂದ್ರೆ ಪರ್ಚೇಸ್ ಆಫ್ ಕಂಪ್ಯೂಟರ್ ಇಸ್ ಅ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಯಾವುದೇ ಎಕ್ಸ್ಪೆನ್ಸಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಸ್ಪೆಂಡ್ ಮಾಡಿದ್ರೆ ಅದು ಇನ್ ಅಡ್ಮಿಷಬಲ್ ಅಂತ ಕರಿತೀವಿ. ಸೊ ಹಾಗಾಗಿ ಜನರಲ್ ಎಕ್ಸ್ಪೆನ್ಸಸ್ 20,000ದಲ್ಲಿ ಏನು ಇನ್ ಅಡ್ಮಿಷಬಲ್ ಆಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 10,000 ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ದಾನೆ. ಹಾಗಾಗಿ ನಾನು 10,000 ಮಾತ್ರನೇ ಆಡ್ ಮಾಡಬೇಕು, 20,000 ಅಲ್ಲ. ಓನ್ಲಿ ಜನರಲ್ ಚಾರ್ಜಸ್ ಇನ್ಕ್ಲೂಡ್ 10,000 ಪರ್ಚೇಸ್ ಆಫ್ ಕಂಪ್ಯೂಟರ್ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿರೋದ್ರಿಂದ ನಾನು 10,000 ಅನ್ನ ಆಡ್ ಮಾಡಬೇಕಾಗತ್ತೆ. ಸೊ ಇದು ಮೊದಲನೇದು P&L ಅಕೌಂಟಲ್ಲಿ ಇರ್ತಕ್ಕಂಥ ಎಕ್ಸ್ಪೆನ್ಸಸ್. ನೋಡಿ, ಆಫೀಸ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಆಫೀಸ್ ಎಕ್ಸ್ಪೆನ್ಸಸ್ ಇಸ್ ಆಲ್ವೇಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಬಿಸ್ನೆಸ್ ಎಕ್ಸ್ಪೆನ್ಸ್ ನ ತಗೊಳಕ್ ಹೋಗ್ಬೇಡಿ. ಡೆಬಿಟ್ ಸೈಡ್ ಯಾವ ಎಕ್ಸ್ಪೆನ್ಸಸ್ ಅದು ಬಿಸ್ನೆಸ್ ರಿಲೇಟೆಡ್ ಅಲ್ಲ, ಅದನ್ನ ಮಾತ್ರ ತಗೋಬೇಕು. ಸೊ ಆಫೀಸ್ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಬರೋದಿಲ್ಲ. ಸೊ ಅಡ್ಜಸ್ಟ್ಮೆಂಟ್ ಇದೆಯಾ ಅಂದ್ರೆ ಆಫೀಸ್ ಎಕ್ಸ್ಪೆನ್ಸಸ್ಗೆ ಯಾವುದೇ ತರಹದ ಅಡ್ಜಸ್ಟ್ಮೆಂಟ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ಹಾಗಾಗಿ ಬರೋದಿಲ್ಲ. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಇದೆ. ನೋಡಿ, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಇಸ್ ಆಲ್ಸೋ ಅಡ್ಮಿಷಬಲ್ ಎಕ್ಸ್ಪೆಂಡಿಚರ್, ಎಲ್ಲೂ ಕೂಡ ಬರೋದಿಲ್ಲ, ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್, ತಗೊಳಕ್ ಹೋಗ್ಬೇಡಿ, ಇಗ್ನೋರ್ ಮಾಡಿ. ಆಡಿಟ್ ಫೀಸ್ ಕೊಟ್ಟಿದ್ದಾನೆ. ಆಡಿಟ್ ಫೀಸ್ ಇಸ್ ಆಲ್ಸೋ ಅಡ್ಮಿಷಬಲ್ ಎಕ್ಸ್ಪೆಂಡಿಚರ್, ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ, ಹಾಗಾಗಿ ಅದನ್ನು ಕೂಡ ನಾವು ತಗೊಳಕ್ ಹೋಗೋದಿಲ್ಲ, ಇಗ್ನೋರ್ ಮಾಡಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ ನೋಡಿ, 12,000 ರುಪೀಸ್ ಏನಿದೆ. ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನನ್ನ ಕ್ಯಾಪಿಟಲ್ ಮೇಲೆ ನಾನು ಇಂಟ್ರೆಸ್ಟ್ ಕೊಡ್ತಾ ಇದ್ದೀನಿ, ದಟ್ ಈಸ್ ನಾಟ್ ರಿಲೇಟಿಂಗ್ ಟು ಬಿಸ್ನೆಸ್ ಪರ್ಪಸ್ ಅಲ್ಲ. ಹಾಗಾಗಿ ಆಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ನೀವು ಆಡ್ ಮಾಡಬೇಕಾಗುತ್ತೆ, ಬಿಕಾಸ್ ಇಟ್ ಈಸ್ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತಾ ಹೋಗ್ತೀವಿ. ಎಷ್ಟಪ್ಪ ಅಂದ್ರೆ 12,000. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಈಸ್ ಅಡ್ಮಿಷಬಲ್ ಎಕ್ಸ್ಪೆಂಡಿಚರ್, ಬಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಪ್ಯೂರ್ಲಿ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಹಾಗಾಗಿ ಅದನ್ನ ನಾವು ಆಡ್ ಮಾಡಬೇಕು. 12,000 ರುಪೀಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ಯಾವುದನ್ನ ಎಕ್ಸ್ಪೆನ್ಸಸ್ ಇದೆಯಾ ಅಂತ ಹೇಳಿದ್ರೆ ರೆಂಟ್ ಇದೆ. ರೆಂಟ್ 20,000. ನೋಡಿ, ರೆಂಟ್ ಯೂಶಲ್ ಆಗಿ ಅದು ಬಿಸ್ನೆಸ್ ಪ್ರಿಮೈಸಸ್ಗೆ ಯೂಸ್ ಮಾಡಿದ್ದಾರೆ ಅಂತ ಅನ್ಕೊಳ್ತೀವಿ, ಅಲೌಡ್ ಎಕ್ಸ್ಪೆಂಡಿಚರ್ ಅಂತಾನೆ ಕರಿತೀವಿ. ಬಟ್ ರೆಂಟ್ಗೆ ಅಡ್ಜಸ್ಟ್ಮೆಂಟ್ ಇದೆಯಾ ಅಂತ ಹೇಳಿದ್ರೆ ನೋಡಿ, ರೆಂಟ್ಗೆ ಅಡ್ಜಸ್ಟ್ಮೆಂಟ್ ಇದೆ. ರೆಂಟ್ ಇನ್ಕ್ಲೂಡ್ಸ್, ರೆಂಟ್ ಏನ್ ಮಾಡಿದೆ ಅಂತ, ರೆಂಟ್ ಆ ಒಂದು 20,000 ಅಲ್ಲಿ ಇಟ್ ಇನ್ಕ್ಲೂಡ್ಸ್ 12,000 ಪೇಯ್ಡ್ ಆಸ್ ಅ ರೆಂಟ್ ಆಫ್ ದಿ ಹೌಸ್ ಇನ್ ವಿಚ್ ದಿ ಅಸೆಸಿ ಲೀವ್ಸ್. ನೋಡಿ, 20,000 ರೆಂಟು ನಾನು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಅನ್ಕೊಂಡಿದ್ದೆ, ಅಲೌಡ್ ಎಕ್ಸ್ಪೆಂಡಿಚರು ಬಿಟ್ಬಿಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ, ಆ 20,000 ರೆಂಟ್ ಏನಿದೆ ಆ 20,000ರಲ್ಲಿ 12,000 ರೆಂಟು ಅಸೆಸಿ ವಾಸ ಮಾಡ್ತಾ ಇರೋ ಮನೆ ಮೇಲೆ ರೆಂಟ್ ಅನ್ನ ಕೊಟ್ಟಿದ್ದಾನೆ ಅಂತ ಅರ್ಥ. ಹಾಗಾಗಿ 12,000 ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ, ತನ್ನ ರೆಸಿಡೆನ್ಷಿಯಲ್ ಪರ್ಪಸ್ಗೆ ರೆಂಟ್ ಅನ್ನ ಪೇಮೆಂಟ್ ಮಾಡಿದ್ದಾನೆ, ನಾಟ್ ಫಾರ್ ಬಿಸ್ನೆಸ್ ಪರ್ಪಸ್. ಹಾಗಾಗಿ ಆ ರೆಂಟ್ ಔಟ್ ಆಫ್ 20,000 ಅಲ್ಲಿ ರೆಂಟ್ ಏನಿದೆ 12,000 rupees is inadmissible expenses because the rent of the house in which the assessee lives, assessee ವಾಸ ಮಾಡ್ತಾ ಇರೋದಕ್ಕೋಸ್ಕರ ಆ ಒಂದು ರೆಸಿಡೆನ್ಷಿಯಲ್ ಹೌಸ್ ಮೇಲೆ ರೆಂಟ್ ಅನ್ನ ಕಟ್ಟಿದ್ದಾನೆ, ನಾಟ್ ಬಿಸ್ನೆಸ್ ಪ್ರಿಮೈಸಸ್ ಪರ್ಪಸ್ ಅವನು ರೆಂಟ್ ಅನ್ನ ಕೊಟ್ಟಿಲ್ಲ. ಹಾಗಾಗಿ ಅದು ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. 12,000 ಮಾತ್ರ ತಗೋಬೇಕು. ಔಟ್ ಆಫ್ 20,000 ಓನ್ಲಿ 12,000 ಶುಡ್ ಬಿ ಕನ್ಸಿಡರ್. ದೆನ್
ನೋಡಿ, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ 16,000 ಇದೆ. ಸೊ ಯಾವುದೇ ವರ್ಡ್ ನಿಮಗೆ ಪ್ರಾವಿಷನ್ ಅಂತ ಇರುತ್ತೆ ಅದೆಲ್ಲದೂ ಕೂಡ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಎಕ್ಸ್ಪೆಷಲಿ ಫಾರ್ ಇನ್ಕಮ್ ಟ್ಯಾಕ್ಸ್ ಏನು ಕೊಟ್ಟಿದ್ದಾರೆ, ಯಾವುದೇ ಡೈರೆಕ್ಟ್ ಟ್ಯಾಕ್ಸ್ ಕೊಡಲಿ ಅದು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತಾನೆ ಟ್ರೀಟ್ ಮಾಡಿ. ಸೊ ಎನಿ ಡೈರೆಕ್ಟ್ ಟ್ಯಾಕ್ಸ್ ಏನೇ ಕೊಟ್ಟರು ಕೂಡ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ 16,000 ಕೊಟ್ಟಿದ್ದಾರೆ, 16,000 ತಗೊಳ್ತೀವಿ. ಬಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್ಗೆ ಒಂದು ಅಡ್ಜಸ್ಟ್ಮೆಂಟ್ ಇದೆ, ಬಟ್ ಈ ಅಡ್ಜಸ್ಟ್ಮೆಂಟ್ನ ಎಲ್ಲೂ ತಗೊಳಕ್ ಹೋಗಬೇಡಿ. ಸೊ ಇಗ್ನೋರ್ ಮಾಡ್ತಾ ಹೋಗಿ. ಅಡ್ಜಸ್ಟ್ಮೆಂಟ್ ನಂಬರ್ 5 ಏನಿದೆ, ಸೊ ಈ ಒಂದು ಅಡ್ಜಸ್ಟ್ಮೆಂಟ್ ನಂಬರನ್ನು ಇಗ್ನೋರ್ ಮಾಡಿ. ಡೋಂಟ್ ಕನ್ಸಿಡರ್, ಏನು ಕೂಡ ಕನ್ಸಿಡರ್ ಮಾಡಬೇಡಿ. ಏನಕ್ಕೆ ಅಂತ ಹೇಳಿದ್ರೆ ನೋಡಿ, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಏನಿದೆ, ಸೊ ಇದು ಪ್ಯೂರ್ಲಿ ಡೈರೆಕ್ಟ್ ಟ್ಯಾಕ್ಸ್ ಆಗಿರುತ್ತೆ, ಸರಿನಾ. ಸೊ ಇಯರ್ ಆಸ್ ಪರ್ ದಿ ರೂಲ್ ಪ್ರಕಾರ ನೀವು ನೋಡೋದಾದ್ರೆ, ಸೊ ದ ಎಂಟೈರ್ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಏನಿದೆ 16,000, ಇಟ್ ಈಸ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಬಿಕಾಸ್ ಇಟ್ ಈಸ್ ಅ ಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಇಟ್ ಈಸ್ ಪರ್ಸನಲ್ ಲಯಬಿಲಿಟಿ, ನಾಟ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಅದು ಪರ್ಸನಲ್ ಲಯಬಿಲಿಟಿ ಆಗಿರುತ್ತೆ ಬಿಟ್ರೆ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗೋದಿಲ್ಲ. ಹಾಗಾಗಿ ಆ 16,000 ಫುಲ್ ನೀವು ಆ್ಯಡ್ ಮಾಡಬೇಕು. ದಿ ಎಕ್ಸೆಸಿವ್ ಪಾರ್ಟ್ ಅಂತ ಏನು ಕೊಟ್ಟಿದ್ದಾನೆ ನೋಡಿ, ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಈಸ್ ಎಕ್ಸೆಸಿವ್ ಟು ದಿ ಎಕ್ಸ್ಟೆಂಟ್ ಆಫ್ 6,000 ಅಂತ ಏನು ಕೊಟ್ಟಿದ್ದಾರೆ. ಸೊ ದಿ ಎಕ್ಸೆಸಿವ್ ಪಾರ್ಟ್ ಇಟ್ ಡಸಂಟ್ ಮ್ಯಾಟರ್. ಸೊ ಎಕ್ಸೆಸಿವ್ ನೀವು ಎಷ್ಟೇ ಕೊಟ್ಟರು ಕೂಡ ಇದು ಯಾವುದೇ ಥರದ ವಿಚಾರಕ್ಕೆ ಬರೋದಿಲ್ಲ. ಏನಕ್ಕೆ ಅಂದರೆ ಬಿಕಾಸ್ ವಿ ಹ್ಯಾವ್ ಆಲ್ರೆಡಿ ಆ್ಯಡೆಡ್ ಬ್ಯಾಕ್ ಓಲ್ ಅಮೌಂಟ್ ಆಫ್ ₹16,000 ಟು ದಿ ನೆಟ್ ಪ್ರಾಫಿಟ್. ನಾವು ನೆಟ್ ಪ್ರಾಫಿಟಲ್ಲಿ 16,000 ಇಲ್ಲಿ ಆಲ್ರೆಡಿ ಆ್ಯಡ್ ಮಾಡಿದ್ದಾರೆ, ಸರಿನಾ. ಸೊ ಆಲ್ರೆಡಿ ನೆಟ್ ಪ್ರಾಫಿಟಲ್ಲಿ ನೀವು ಆ್ಯಡ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ಸೊ ಎಕ್ಸೆಸಿವ್ ಬಿಕೇಮ್ ಕಂಪ್ಲೀಟ್ಲಿ ಇರ್ರಿಲೆವೆಂಟ್. ಕಂಪ್ಲೀಟ್ ಆಗಿ ಅದು ಇರ್ರಿಲೆವೆಂಟ್ ಆಗುತ್ತೆ. ಸೊ ಯು ಕೆನಾಟ್ ಗಿವ್ ಎನ್ ಎಕ್ಸ್ಟ್ರಾ ಡಿಡಕ್ಷನ್ ಆರ್ ಎಕ್ಸ್ಟ್ರಾ ಪೆನಾಲ್ಟಿ ಫಾರ್ ಎನ್ ಅಮೌಂಟ್ ದಟ್ ಹ್ಯಾಸ್ ಆಲ್ರೆಡಿ ಬೀನ್ 100% ಡಿಸಲೌಡ್ ಇರ್ತಕ್ಕಂಥದಕ್ಕೆ ಅವಕಾಶ ಕೊಡೋದಿಲ್ಲ. ಸೊ ಅಂದರೆ, ಸೊ ಸಿಂಪಲ್ ಆಗಿ ನೀವು ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ನೋಡಿ, ಸೊ ಈ ಥರದ ಅಡ್ಜಸ್ಟ್ಮೆಂಟನ್ನು ಸ್ಟೂಡೆಂಟ್ಸ್ನ ಕನ್ಫ್ಯೂಸ್ ಮಾಡಲಿಕ್ಕೆ ಮಾತ್ರನೇ ಕೊಡ್ತಾರೆ. ಸೊ ಇಲ್ಲೇ ನಿಮ್ಮ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇರ್ತಕ್ಕಂಥದ್ದು 16,000, ಅದನ್ನು ನಾವು ಡಿಸಲೌಡ್ ಮಾಡಿದ ಮೇಲೆ 5ನೇ ಅಡ್ಜಸ್ಟ್ಮೆಂಟನ್ನು ನಾವು ಸಂಪೂರ್ಣವಾಗಿ ಇಗ್ನೋರ್ ಮಾಡಬೇಕಾಗುತ್ತೆ. ಸೊ ಏನಕ್ಕೆ ಅಂದರೆ, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಅದು ನಮಗೆ ಇನ್ಅಡ್ಮಿಷಬಲ್ ಎಕ್ಸ್ಪೆಂಡಿಚರು. ಸೊ ಇನ್ಅಡ್ಮಿಷಬಲ್ 16,000 ಇದೆ ಅಂದರೆ ಅದರಲ್ಲಿ 6,000 ಎಕ್ಸಸ್ ಇದೆ ಅಂತ ಹೇಳಿದ್ದಾರೆ. ಸೊ 6,000 ಇನ್ಕಮ್ ಟ್ಯಾಕ್ಸ್ ಏನಿದೆ ಅದು ಪ್ಯೂರ್ಲಿ ಡೈರೆಕ್ಟ್ ಟ್ಯಾಕ್ಸ್ ಆಗಿರೋದ್ರಿಂದ ಆಲ್ರೆಡಿ ನಾವು P&L ಅಕೌಂಟಲ್ಲಿ ಆ್ಯಡ್ ಮಾಡಿರೋದ್ರಿಂದ, ಸೊ ನಾವೆಲ್ಲೂ ಕೂಡ ಅದನ್ನ ತಗೊಳಕ್ಕೆ ಹೋಗಬಾರ್ದು, ಜಸ್ಟ್ ಇಗ್ನೋರ್ ಮಾಡ್ತಾ ಹೋಗಿ. ಸೊ ನೀವು ಎಷ್ಟೇ ಎಕ್ಸ್ಪೆನ್ಸ್ ಇದ್ರೂ ಅದು ಇನ್ಅಡ್ಮಿಷಬಲ್ ಆಗುತ್ತೆ. ಹಾಗಾಗಿ ಫುಲ್ ಅಮೌಂಟ್ 16,000 ನಾವು ಇಲ್ಲೇ ಆ್ಯಡ್ ಮಾಡಿದ್ದೀವಿ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಲ್ಲಿ. ಹಾಗಾಗಿ ಅದನ್ನ ತಗೊಳಕ್ ಹೋಗ್ಬೇಡಿ, ಇಗ್ನೋರ್ ಮಾಡಿ. ಸೊ ಇನ್ಯಾವುದಾದ್ರು ಇದೆಯಾ ಅಂದರೆ ಅಡ್ಜಸ್ಟ್ಮೆಂಟಲ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ನೋಡಿ, ಚಾರಿಟೀಸ್ ಕೊಟ್ಟಿದ್ದಾರೆ. ಚಾರಿಟೀಸ್ 10,000 ಇದೆ. ಸೊ ಚಾರಿಟೀಸ್ ಈಸ್ ಆಲ್ಸೋ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್, ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ. ಹಾಗಾಗಿ ಆ್ಯಡ್ ಚಾರಿಟೀಸ್. ಚಾರಿಟೀಸ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ, ಚಾರಿಟೀಸ್ ಬಂದು ₹10,000 ಚಾರಿಟೀಸನ್ನು ಕೊಟ್ಟಿದ್ದಾರೆ. ಸೊ ಇದು ಚಾರಿಟೀಸ್ ಡೊನೇಷನ್ ಕೊಟ್ಟಿದ್ದಾರೆ ಅಲ್ವೋ, ಅದು ಇನ್ಅಡ್ಮಿಷಬಲ್ ಎಕ್ಸ್ಪೆಂಡಿಚರ್. ನೆಕ್ಸ್ಟ್ ಲೀಗಲ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ 4,000. ನೋಡಿ, ಲೀಗಲ್ ಎಕ್ಸ್ಪೆನ್ಸಸ್ ಯಾವಾಗಲೂ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್, ನಾವು ಅದನ್ನು ಅಡ್ಮಿಷಬಲ್ ಅಂತಲೇ ಟ್ರೀಟ್ ಮಾಡಬೇಕು. ಬಟ್ ಲೀಗಲ್ ಎಕ್ಸ್ಪೆನ್ಸಸ್ಗೆ ಈ ಒಂದು ಕ್ವಶನಲ್ಲಿ ಅಡ್ಜಸ್ಟ್ಮೆಂಟ್ ಇದೆಯಾ ಅಂದರೆ ಎಸ್, ಅಡ್ಜಸ್ಟ್ಮೆಂಟ್ ನಂಬರ್ 2 ಹೇಳುತ್ತೆ ನೋಡಿ. ಲೀಗಲ್ ಎಕ್ಸ್ಪೆನ್ಸಸ್ ಏನು 4,000 ಇದ್ರೆ ಆ 4,000ದಲ್ಲಿ ಇಟ್ ಇನ್ಕ್ಲೂಡ್ಸ್, ಅದರಲ್ಲಿ ಏನು ಇನ್ಕ್ಲೂಡ್ ಆಗಿದೆಯಂತೆ ಅಂತ ಹೇಳಿದ್ರೆ 2,000 ಪೆನಾಲ್ಟಿ ಪೇಯ್ಡ್ ಟು ಕಸ್ಟಮ್ ಅಥಾರಿಟಿ. ನೋಡಿ, ಪೆನಾಲ್ಟಿಯನ್ನು ಪೇಮೆಂಟ್ ಮಾಡಿದಾನಂತೆ ಕಸ್ಟಮ್ ಅಥಾರಿಟಿಗೆ. ಸೊ ಯಾವುದೇ ಥರದ ನೀವು ಫೈನ್ ಅಂಡ್ ಪೆನಾಲ್ಟಿ ಕಟ್ತೀರಾ ಅಂತ ಹೇಳಿದ್ರೆ ಅದು ಇನ್ಅಡ್ಮಿಷಬಲ್ ಎಕ್ಸ್ಪೆಂಡಿಚರ್ ಅಂತಲೇ ಕರಿತಾ ಹೋಗ್ತೀವಿ. ಆ ಲೀಗಲ್ ಎಕ್ಸ್ಪೆನ್ಸಸ್ 4,000ಅಲ್ಲಿ 2,000 ನೀವು ಪೆನಾಲ್ಟಿ ಕಟ್ಟಿದಾರಂತೆ. ಹಾಗಾಗಿ ಸೊ ಆ ಒಂದು ₹2,000 ಏನಿದೆ ಪೆನಾಲ್ಟಿ ಏನಿದೆ, ಸೊ ಪೆನಾಲ್ಟಿ ಪೇಯ್ಡ್ ಟು ಕಸ್ಟಮ್ಸ್ ಅಥಾರಿಟಿ, ಕಸ್ಟಮ್ಸ್ ಅಥಾರಿಟಿ ಏನಿದೆ ಈ 2,000 ಇನ್ಅಡ್ಮಿಷಬಲ್ ಆಗುತ್ತೆ. ಔಟ್ ಆಫ್ 4,000 ಅಲ್ಲಿ ಲೀಗಲ್ ಎಕ್ಸ್ಪೆನ್ಸಸ್ ಏನಿದೆ ಅದರಲ್ಲಿ 2,000 ಪೆನಾಲ್ಟಿ ಪೇಮೆಂಟ್ ಮಾಡೋದು ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದಾನೆ. ಹಾಗಾಗಿ ಆ 2,000 ಮಾತ್ರನೇ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಸೊ ಇನ್ಯಾವುದನ್ನ ಇದೆಯಾ ಅಂತ ಹೇಳಿದ್ರೆ ಎಕ್ಸ್ಪೆಂಡಿಚರ್ ನೋಡಿ. ನೆಕ್ಸ್ಟ್ ಕಾಂಪೆನ್ಸೇಷನ್ ಟು ರಿಟೆನ್ಷಡ್ ಎಂಪ್ಲಾಯೀಸ್, ದಟ್ ಈಸ್ ಅ ಬಿಸ್ನೆಸ್ ಎಕ್ಸ್ಪೆಂಡಿಚರ್. ಎಂಪ್ಲಾಯೀಸ್ಗೆ ಕಾಂಪೆನ್ಸೇಷನ್ಸ್ ಅನ್ನ ಕೊಡ್ತಾ ಇದ್ದಾರಂತೆ. ಸೊ ಅದು ಎಲ್ಲೂ ತೊಗೊಳಕ್ ಹೋಗಲ್ಲ, ಇಗ್ನೋರ್ ಮಾಡಿ, ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ನೋಡಿ, ನೆಕ್ಸ್ಟ್ ಎಕ್ಸ್ಟೆನ್ಷನ್ ಬಿಲ್ಡಿಂಗ್ ಕೊಟ್ಟಿದ್ದಾರೆ 36,000. ಬಿಲ್ಡಿಂಗ್ ಇಸ್ ಎ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಸೊ
ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಎಕ್ಸ್ಟೆನ್ಷನ್ ಅನ್ನ ಮಾಡ್ತಾ ಇದ್ದಾರಂತೆ. ಸೊ ಎನಿ ಎಕ್ಸ್ಪೆಂಡಿಚರ್ ಇನ್ಕಾರ್ಡ್ ಆನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಸೊ ಇಟ್ ಈಸ್ ಪ್ಯೂರ್ಲಿ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ನೀವು ತಗೋಬೇಕಾದ್ರೆ ಎಕ್ಸ್ಪೆಂಡಿಚರ್ ಆಗುತ್ತೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಹಾಗಾಗಿ ಡೈರೆಕ್ಟ್ ಆಗಿ ನೀವು ಇನ್ಅಡ್ಮಿಷಬಲ್ ಅಂತ ತಗೊಳ್ಳಿ, ಯಾಕೆಂದ್ರೆ ಎಕ್ಸ್ಟೆನ್ಷನ್ ಮಾಡ್ತಾ ಇರೋದು ಬಿಲ್ಡಿಂಗ್ ಅನ್ನ 36,000 ಕೊಟ್ಟಿದ್ದಾರೆ. ಸೊ 36,000 is inadmissible expenses. ಎಕ್ಸ್ಟೆನ್ಷನ್ಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ಬಿಲ್ಡಿಂಗ್ ಅಂದರೆ ಇಲ್ಲ. ಸೊ ಇನ್ಯಾವುದು ಇಲ್ಲ, ಇರೋದು ಇನ್ನೊಂದು ಅಡ್ಜಸ್ಟ್ಮೆಂಟ್ ಅಲೌಡ್ ಎಕ್ಸ್ಪೆಂಡಿಚರ್ ಡಿಪ್ರಿಸಿಯೇಷನ್ ಇದೆ. ಓಕೆ, ನೆಕ್ಸ್ಟ್ ಇನ್ನೇನಿದೆಯಪ್ಪ ಅಂದರೆ ಡೆಬಿಟ್ ಸೈಡ್ ನೋಡಿ, ಜಿ ಎಸ್ ಟಿ ಕೊಟ್ಟಿದ್ದಾರೆ. ಜಿ ಎಸ್ ಟಿ ಇಸ್ ಎ ಪ್ಯೂರ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್. ಯಾವುದೇ ಇಂಡೈರೆಕ್ಟ್ ಟ್ಯಾಕ್ಸ್ ಕೊಟ್ಟರು ನೀವೆಲ್ಲೂ ತೊಗೊಳಕ್ ಹೋಗ್ಬಿಡಿ, ಅದು ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಬರೋದಿಲ್ಲ, ಬಿಟ್ಬಿಡಿ. ಸೊ ಇನ್ಯಾವ್ದಾರ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್ ಬಿಟ್ಟಿದೀವ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಜನರಲ್ ಆಯಿತು, ಆಫೀಸ್ ಇಂಟ್ರೆಸ್ಟ್, ಆಡಿಟ್ ಇಂಟ್ರೆಸ್ಟ್, ರೆಂಟ್, ಪ್ರಾವಿಷನ್ ಆಯಿತು, ಚಾರಿಟಿ ಆಯಿತು, ಲೀಗಲ್ ಕಾಂಪೆನ್ಸೇಷನ್, ಎಕ್ಸ್ಟೆನ್ಷನ್, ಜಿ ಎಸ್ ಟಿ, ನೆಟ್ ಪ್ರಾಫಿಟ್ ಎಲ್ಲ ತೊಗೊಂಡಿದ್ದೀವಿ. ಅಡ್ಜಸ್ಟ್ಮೆಂಟಲ್ಲಿ ಎಕ್ಸ್ಪೆನ್ಸಸ್ ರಿಲೇಟೆಡ್ ಯಾವುದನ್ನ ಇದೆಯಾ ಅಂದರೆ ನೋಡಿ, ಜನರಲ್ ಎಕ್ಸ್ಪೆನ್ಸಸ್ ತೊಗೊಂಡಿದ್ದೀವಿ ಆಲ್ರೆಡಿ, ಲೀಗಲ್ ಎಕ್ಸ್ಪೆನ್ಸಸ್ ಆಗೋಯ್ತು, ರೆಂಟು ತೊಗೊಂಡಿದ್ದೀವಿ. ಡಿಪ್ರಿಸಿಯೇಷನ್ ಇಸ್ ಅಲೋವಬಲ್ ಡಿಪ್ರಿಸಿಯೇಷನ್ ಅಂತ ಹೇಳಿದ್ದಾನೆ, ಹಾಗಾಗಿ ಲೆಸ್ ಮಾಡೋಣ. ಸೊ ಇಲ್ಲಿ ಡೆಬಿಟ್ ಸೈಡ್ ಪಿ ಅಂಡ್ ಎಲ್ ಅಕೌಂಟಲ್ಲಿ ಕೊಟ್ಟಿದ್ರೆ ನಾನು ಅಲ್ಲಿ ಆ್ಯಡ್ ಮಾಡ್ತಿದ್ದೆ, ಅಡ್ಜಸ್ಟ್ಮೆಂಟಲ್ಲಿ ಲೆಸ್ ಮಾಡ್ತಾ ಇದ್ದೆ. ಬರೀ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ, ಡೈರೆಕ್ಟಾಗಿ ನಾವು ಲೆಸ್ ಮಾಡ್ಕೋಬೋದು. ಇನ್ಕಮ್ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ಆಗೋಯ್ತು, ಬರೋದಿಲ್ಲ. ಸೊ ಇನ್ಯಾವುದು ಎಕ್ಸ್ಪೆನ್ಸಸ್ ಇಲ್ಲ, ಹಾಗಾಗಿ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಯಾವುದೂ ಇಲ್ಲ. ಸೊ ನೀವೀಗ ಇಷ್ಟು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ನ ನೀವು ಟೋಟಲ್ ಮಾಡಿದ್ರೆ ನಿಮಗೆ 10,000, 12,000, 12,000, 16,000, 10,000, 2,000, 36,000 ಇಷ್ಟು ಟೋಟಲ್ ಮಾಡಿದ್ರೆ, ಸೊ ಟೋಟಲ್ ಎಷ್ಟು ಬರುತ್ತಪ್ಪ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸ್ ಅಂತ ಹೇಳಿದ್ರೆ 98,000 ರುಪೀಸ್ ನಮಗೆ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಸಿಗುತ್ತೆ, 98,000. ಸೊ ಈಗ ನೀವೇನು ಮಾಡಿ ಅಂದರೆ ಈ ನೆಟ್ ಪ್ರಾಫಿಟ್ 5,12,000ಗೆ ಆ್ಯಡ್ 98,000ನ ನೀವು ಆ್ಯಡ್ ಮಾಡಿದ್ರೆ, ಸೊ ನಿಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ ಎಷ್ಟು ಬರುತ್ತೆ ಅಂದರೆ 6,10,000 ರುಪೀಸ್ ನನಗೆ ಸಿಗುತ್ತೆ. 6,10,000 ರುಪೀಸ್ ನನಗೆ ಸೊ ನೆಟ್ ಪ್ರಾಫಿಟ್ಗೆ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸ್ನ ಆ್ಯಡ್ ಮಾಡಿದಾಗ ಸಿಗುತ್ತೆ. ಸೊ ಈಗ ನೀವೇನು ಮಾಡಬೇಕು ಅಂದರೆ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸ್ನ ನೀವು ಆ್ಯಡ್ ಮಾಡಿದ್ದಾದ್ಮೇಲೆ, ಸೊ ನೋಡಿ ನೀವು ಲೆಸ್ ಮಾಡಬೇಕು ಅಂದರೆ ಏನು ಲೆಸ್ ಮಾಡಬೇಕಪ್ಪ ಅಂದರೆ ಅಡ್ಮಿಷಬಲ್ ಎಕ್ಸ್ಪೆನ್ಸ್ ನಾಟ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ನೀವು ಲೆಸ್ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಎರಡು ಲೆಸ್ ಮಾಡಬೇಕು. ಒಂದು ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅಂದ್ರೆ ಅಡ್ಮಿಷಬಲ್ ಎಕ್ಸ್ಪೆನ್ಸ್ ಅಂದ್ರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ ವಿಚ್ ಇಸ್ ನಾಟ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಡೆಬಿಟ್ ಸೈಡ್ ಇನ್ನೂ ಹಾಕಿಲ್ಲ ಅಂತ ಹೇಳಿದ್ರೆ ನೀವು ಅದನ್ನ ಲೆಸ್ ಮಾಡಬೇಕು. ಯೂಶಲಿ ಅದು ಅಡ್ಜಸ್ಟ್ಮೆಂಟ್ ಅಲ್ಲೇ ಕೊಡ್ತಾರೆ. ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ಅದು ಪಿ ಅಂಡ್ ಎಲ್ ಅಕೌಂಟ್ ಅಲ್ಲೇ ಕೊಟ್ಟಿರ್ತಾರೆ. ಸೊ ಈಗ ನೋಡಿ, ನೀವು ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ಯೂಶಲಿ ನಿಮಗೆ ಬರೋದೇನಪ್ಪಾ ಅಂತ ಹೇಳಿದ್ರೆ ಒಂದೇ ಒಂದು ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿರ್ತಾರೆ. ಅಡ್ಜಸ್ಟ್ಮೆಂಟ್ ನಂಬರ್ 4 ಏನಿದೆ ನೋಡಿ, ಡಿಪ್ರಿಸಿಯೇಷನ್ ಅಲೋವಬಲ್ ಅಂದ್ರೆ ಇದು ಅಲೋವಬಲ್ ಅಂದ್ರೆ ಅಡ್ಮಿಷಬಲ್ ಡಿಪ್ರಿಸಿಯೇಷನ್ ಅಂತ ಅರ್ಥ. ನಾನು ಪಿ ಅಂಡ್ ಎಲ್ ಅಕೌಂಟ್ ಅಲ್ಲಿ ತೋರಿಸಬೇಕಾಯಿತು ಆಸ್ ಪರ್ ಐ ಟಿ ರೂಲ್ಸ್ ನ ಪ್ರಕಾರ. ಎಕ್ಸ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ ಆನ್ ಕಂಪ್ಯೂಟರ್ ಪರ್ಚೇಸ್ ಮಾಡೋ ಡಿಪ್ರಿಸಿಯೇಷನ್ ಬಿಟ್ಟು ಅಡ್ಮಿಷಬಲ್ ಡಿಪ್ರಿಸಿಯೇಷನ್ 15,000 ಇದೆ. ಬಟ್ ಅಲೋವಬಲ್ ಇರ್ತಕ್ಕಂಥದ್ದು ಅಲೋ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅಡ್ಮಿಷಬಲ್ ಎಕ್ಸ್ಪೆಂಡಿಚರ್ ನಾಟ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕರಿತೀವಿ. ಸಿಂಪಲ್ ಆಗಿ ನಿಮಗೆ ಡಿಪ್ರಿಸಿಯೇಷನ್ ಮಾತ್ರನೇ ಬರೋದು. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಆಸ್ ಪರ್ ಐ ಟಿ ಪ್ರಕಾರ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ ಅಂದ್ರೆ ಆ ಡಿಪ್ರಿಸಿಯೇಷನ್ ನ ಸೀದಾ ನೀವು ಲೆಸ್ ಮಾಡ್ಕೊಳ್ಳಿ. ಸೊ ಡಿಪ್ರಿಸಿಯೇಷನ್ ಎಷ್ಟಪ್ಪ ಅಂತ ಹೇಳಿದ್ರೆ ಅಲೋವಬಲ್ ಡಿಪ್ರಿಸಿಯೇಷನ್ ಅದು ಎಷ್ಟಪ್ಪ ಅಂತ ಹೇಳಿದ್ರೆ 15,000 ರುಪೀಸ್ ಕೊಟ್ಟಿದ್ದಾರೆ. ಇದು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದು. ಸಪೋಸ್ ಪಿ ಅಂಡ್ ಎಲ್ ಅಕೌಂಟ್ ಅಲ್ಲಿ ಏನಾದರೂ ಡಿಪ್ರಿಸಿಯೇಷನ್ ಕೊಟ್ಟಿದ್ರೆ ನೀವು ಅದನ್ನ ಇನ್ಅಡ್ಮಿಷಬಲ್ ಅಂತ ಆಡ್ ಮಾಡಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದನ್ನ ಲೆಸ್ ಮಾಡಿ. ಬರೀ ಅಡ್ಜಸ್ಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಅಂದ್ರೆ ಡೈರೆಕ್ಟ್ ಆಗಿ ನೀವು ಲೆಸ್ ಮಾಡ್ಕೊಂಡು ಹೋಗಿ ಅಲೌಡ್ ಎಕ್ಸ್ಪೆಂಡಿಚರ್ ನಾಟ್ ಅಲೌಡ್ ಸೋಫರ್ ಅಂತ ಕರಿತಾ ಹೋಗ್ತೀವಿ. ಇದು ಡಿಪ್ರಿಸಿಯೇಷನ್ ಇರ್ತಕ್ಕಂಥದ್ದು. ಅಲ್ಲಿ ಒಂದು ಸೆಂಟೆನ್ಸ್ ಹೇಳಿದ್ದಾರೆ, ಏನಪ್ಪಾ ಅಂದ್ರೆ ಆ ಡಿಪ್ರಿಸಿಯೇಷನ್ ಏನು 15,000 ಏನು ಕೊಟ್ಟಿದ್ದಾರಲ್ವಾ ಅದು ಎಕ್ಸ್ಕ್ಲೂಡಿಂಗ್ ಕಂಪ್ಯೂಟರ್ ಪರ್ಚೇಸ್ ಅಂತ ಹೇಳ್ಬಿಟ್ಟಿದ್ದಾನೆ ನೋಡಿ. ಇನ್ಕ್ಲೂಡಿಂಗ್ ಅಂತ ಕೊಟ್ಟಿದ್ರೆ ನಾನು ಫುಲ್ ಅದೇ ತಗೊಂಡ್ಬಿಡ್ತಿದ್ದೆ.
ಓಕೆ, ಅದೇನಿದೆ ಅದೇ ಡಿಪ್ರಿಸಿಯೇಷನ್ ಮುಗ್ದೋಗ್ತಿತ್ತು. ಬಟ್ ಕ್ವಶನ್ ಅಲ್ಲಿ ಹೇಳಿದಾನೆ ಎಕ್ಸ್ಕ್ಲೂಡಿಂಗ್ ಕಂಪ್ಯೂಟರ್ ಪರ್ಚೇಸ್ ಅಂತ ಹೇಳಿದಾನೆ. ಅಂದ್ರೆ ನಾನು ಕಂಪ್ಯೂಟರ್ನ 10,000ಕ್ಕೆ ಪರ್ಚೇಸ್ ಮಾಡಿದ್ದೆ ಅಂದ್ರೆ ಆ ಕಂಪ್ಯೂಟರ್ಗೆ ನೀನು ಡಿಪ್ರಿಸಿಯೇಷನ್ ಕೊಡಲೇಬೇಕು. ಬಟ್ ಇಲ್ಲಿ ಡಿಪ್ರಿಸಿಯೇಷನ್ 15,000 ಅಂತ ಹೇಳಿದಾನೆ. ಬಟ್ ಎಕ್ಸ್ಕ್ಲೂಡಿಂಗ್ ಕಂಪ್ಯೂಟರ್ನ ಬಿಟ್ಟು ಉಳಿದಿರೋದಕ್ಕೆ ಡಿಪ್ರಿಸಿಯೇಷನ್ ಅಂತ ಹೇಳಿರೋದ್ರಿಂದ ಸೊ ನಾವೇನ್ ಮಾಡಬೇಕಾಗುತ್ತೆ ಅಂದ್ರೆ ಡಿಪ್ರಿಸಿಯೇಷನ್ ಕಂಪ್ಯೂಟರ್ಗೆ ನಾವೇ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಡಿಪ್ರಿಸಿಯೇಷನ್ ಆನ್ ಕಂಪ್ಯೂಟರ್ಗೆ ಡಿಪ್ರಿಸಿಯೇಷನ್ ಕೊಡಬೇಕು. ನೋಡಿ, ಕಂಪ್ಯೂಟರ್ನ ಪರ್ಚೇಸ್ ಮಾಡಿರೋ ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ ಇಲ್ಲೇ ಇದೆ. ಪರ್ಚೇಸ್ ಆಫ್ ಕಂಪ್ಯೂಟರ್ ನಾನು ಎಷ್ಟು ಪರ್ಚೇಸ್ ಮಾಡಿದ್ದೀನಿ ಅಂದ್ರೆ 10,000ಕ್ಕೆ ಪರ್ಚೇಸ್ ಮಾಡಿದಾರಂತೆ. ಸೊ ಕಂಪ್ಯೂಟರ್ ಪರ್ಚೇಸ್ ಮಾಡಿರೋದು ಎಷ್ಟಕ್ಕಪ್ಪ ಅಂದ್ರೆ 10,000ಕ್ಕೆ ಪರ್ಚೇಸ್ ಮಾಡಿದ್ದಾನೆ. ಎಷ್ಟು ಪರ್ಸೆಂಟ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಅಂದ್ರೆ ಬ್ಲಾಕ್ ಆಫ್ ಅಸೆಟ್ ಗೊತ್ತಿರಬೇಕು ನಿಮಗೆ. ನೋಡಿ, ಇಲ್ಲಿ ಡಿಪ್ರಿಸಿಯೇಷನ್ ಅಂತ ಹೇಳಿದ್ರೆ 40% ಡಿಪ್ರಿಸಿಯೇಷನ್ ನಿಮಗೆ ಗೊತ್ತಿರಬೇಕು. ಇದು ಬ್ಲಾಕ್ ಆಫ್ ಅಸೆಟ್ಸ್ ಅಲ್ಲಿ ಇರುತ್ತೆ. ಸೊ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ಬಟ್ ನಿಮಗೆ ಗೊತ್ತಿರಬೇಕು ಕಂಪ್ಯೂಟರ್ಗೆ 40% ಡಿಪ್ರಿಸಿಯೇಷನ್ ಇರ್ತಕ್ಕಂಥದ್ದು. ಈಗ 10,000 ಮೇಲೆ 40% ಮಾಡಿದ್ರೆ 4,000 ಡಿಪ್ರಿಸಿಯೇಷನ್ ಬರುತ್ತೆ. ಸೊ ಇದೊಂದೇ ಲೆಸ್ ಮಾಡೋದು ನಿಮ್ಮ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಡ್ತಕ್ಕಂಥದ್ದು. ಇದೊಂದು ಮಾತ್ರನೇ ಇರುತ್ತೆ, ಡಿಪ್ರಿಸಿಯೇಷನ್ ಲೆಸ್ ಮಾಡೋದು. ಇನ್ ಯಾವುದೇ ನೀವು ಲೆಸ್ ಮಾಡ್ತೀರಾ ಅಂದ್ರೆ ನಿಮ್ಮ P&L ಅಕೌಂಟ್ ಕ್ರೆಡಿಟ್ ಸೈಡ್ ಕೊಟ್ಟಿರ್ತಾರೆ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಇರುತ್ತೆ. ಒನ್ ಬೈ ಒನ್ ನೋಡಿ. ಗ್ರಾಸ್ ಪ್ರಾಫಿಟ್ ಬಂದು ಬಿಸ್ನೆಸ್ ಎಕ್ಸ್ಪೆಂಡಿಚರ್ ತಗೊಳಕ್ ಹೋಗೋದಿಲ್ಲ. ನೋಡಿ, ಬ್ಯಾಡ್ ಡೆಟ್ಸ್ ರೆಕವರ್ಡ್ ಬಟ್ ನಾಟ್ ಅಲೌಡ್ ಅರ್ಲಿಯರ್ ಅಂತ ಹೇಳಿದರೆ, ಅಲೌಡ್ ಅರ್ಲಿಯರ್ ಅಂತ ಹೇಳಿದ್ರೆ ನಾನು ಅದನ್ನ ಬಿಸ್ನೆಸ್ ಇನ್ಕಮ್ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತಿದ್ದೆ. ಬಟ್ ಬ್ಯಾಡ್ ಡೆಟ್ಸ್ ನಾಟ್ ಅಲೌಡ್ ಅರ್ಲಿಯರ್ ಅಂದ್ರೆ ಡಿಸಲೌಡ್ ಆಗಿದೆ ಅಂತ ಅರ್ಥ. 800 ರುಪೀಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಅದನ್ನ ಲೆಸ್ ಮಾಡಬೇಕು, 800 ರುಪೀಸ್. ನೆಕ್ಸ್ಟ್ ಇನ್ಯಾವುದನ್ನ ಇದೆಯಾ ಅಂತ ಹೇಳಿದ್ರೆ ನೋಡಿ, ಡಿವಿಡೆಂಡ್ ಕೊಟ್ಟಿದ್ದಾರೆ. ಡಿವಿಡೆಂಡ್ ಇಸ್ ಆಲ್ಸೋ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಬಟ್ ದೇ ಆರ್ ಶೋನ್ ಇನ್ ದಿ ಕ್ರೆಡಿಟ್ ಸೈಡ್ ಆಫ್ ದಿ ಬಿಸ್ನೆಸ್ ಇನ್ಕಮ್. ಸೊ ಇಟ್ ಈಸ್ ಆಲ್ಸೋ ನಾನ್ ಬಿಸ್ನೆಸ್ ಇನ್ಕಮ್. 16,000 is in admission business income. So dividend 16,000 ನಾನ್ ಬಿಸ್ನೆಸ್ ಇನ್ಕಮ್. ನೆಕ್ಸ್ಟ್ ಬಂದು ನಿಮಗೆ ಡಿಸ್ಕೌಂಟ್ ರಿಸೀವ್ಡ್ ಕೊಟ್ಟಿದ್ದಾರೆ, ಅದು ಬಿಸ್ನೆಸ್ ಇನ್ಕಮ್ ಬರೋದಿಲ್ಲ. ಸನ್ರಿ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಬಿಸ್ನೆಸ್ ಇನ್ಕಮ್ ಬರೋದಿಲ್ಲ. ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಇದೆ ನೋಡಿ, ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅದು ನಾನ್ ಬಿಸ್ನೆಸ್ ಇನ್ಕಮ್. 11,200 ಕೊಟ್ಟಿದ್ದಾರೆ, ಬಿಸ್ನೆಸ್ ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ, ಬಟ್ ಅದು ನಾನ್ ಬಿಸ್ನೆಸ್ ಇನ್ಕಮ್. ಹಾಗಾಗಿ ಅದನ್ನು ಕೂಡ ನಾವು ಲೆಸ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ 11,200 ಕೊಟ್ಟಿದ್ದಾರೆ, ಇದು ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಕರಿತೀವಿ. ಸೊ ಇನ್ಯಾವ್ದಾದ್ರು ಇದೆಯಾ ಕ್ರೆಡಿಟ್ ಸೈಡ್ ಬಿಟ್ಟಿದೀವ ಅಂದ್ರೆ ಇನ್ಯಾವುದು ಕ್ರೆಡಿಟ್ ಸೈಡ್ ಇನ್ಕಮ್ ಕೊಟ್ಟಿಲ್ಲ. ಕೊಟ್ಟಿದ್ರೆ ನೋಡ್ಕೊಂಡು ತಗೋಬೇಕಾಗುತ್ತೆ. ಸೊ ಇನ್ಯಾವುದಿಲ್ಲ. ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವ್ದನ್ನ ಬಿಟ್ಟಿದೀವ? ಸೊ ಯಾವುದು ಬಿಟ್ಟಿಲ್ಲ. ಸೊ ಈಗ ಏನ್ ಮಾಡಿ ಅಂದ್ರೆ ಇಷ್ಟು ನೀವು ಟೋಟಲ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಟೋಟಲ್ ಮಾಡಿದ್ರೆ ನನಗೆ ಎಸ್ ಬರುತ್ತಪ್ಪ ಅಂತ ಹೇಳಿದ್ರೆ 47,000 ರುಪೀಸ್ ಸಿಗುತ್ತೆ. 47,000 ನಮಗೆ ಸಿಗುತ್ತೆ. ಸೊ ಈಗ ನೀವು ಈ 6,10,000 ರುಪೀಸಲ್ಲಿ -47,000 ನೀವು ಮೈನಸ್ ಮಾಡಿದ್ರೆ ಸೊ ನಮಗೆ ಇನ್ನು ಬರ್ತಕ್ಕಂಥದ್ದು 5,63,000 ಏನು ಬರುತ್ತೆ. ಇದನ್ನ ನಾವು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಸೊ ಇದನ್ನ ನಾವು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರಿತೀವಿ. ಸೊ ಇದು ಈ ಒಂದು ಕ್ವಶನ್ ನಂಬರ್ 7 2025 ಕ್ವಶನ್ ಪೇಪರ್ಗೆ ಇರ್ತಕ್ಕಂಥ ಆನ್ಸರ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.